ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈಗ ನಾವಿಲ್ಲಿ ನೋಡ್ತಾ ಇದೀವಿ ಒಂದು ರಾಮ ಮಂದಿರ, ಭವ್ಯವಾಗಿದ್ದ ರಾಮ ಮಂದಿರ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ. ಇಂಥ ರಾಮ ಮಂದಿರ ನಾವು ನೋಡ್ಬೇಕು ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಗೆ ಹೋಗ್ಬೇಕು. ಬಟ್ ಉತ್ತರ ಪ್ರದೇಶ ಅಯೋಧ್ಯೆ ನಮಗೇನು 100 ಕಿಲೋಮೀಟರ್ 200 ಕಿಲೋಮೀಟರ್ ದೂರದಲ್ಲಿಲ್ಲ, ಸುಮಾರು 2000 ಕಿಲೋಮೀಟರ್ ದೂರದಲ್ಲಿರುವಂತಹ ಇಂಥ ರಾಮ ಮಂದಿರ. ಇತ್ತೀಚೆಗೆ ಇಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು ನಿಮಗೂ ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಇಂಥ ರಾಮ ಮಂದಿರ ನೋಡ್ಬೇಕು ಅಂದ್ರೆ ಅಸಾಧ್ಯವಾದ ಮಾತು. ಆದ್ದರಿಂದ ಇಂಥ ಭವ್ಯವಾದ ರಾಮ ಮಂದಿರದಲ್ಲಿ ಬಾಲರಾಮನನ್ನ ದರ್ಶನ ಮಾಡ್ಕೋಬೇಕು ಅಂತ ಆಸೆ ಎಲ್ರಿಗೂ ಇದೆ. ಬಟ್ ಆಸೆ ಈಡೇರ್ಬೇಕು ಅಂದ್ರೆ ತುಂಬಾ ಕಷ್ಟನೂ ಇದೆ. ಅದಕ್ಕೆ ಇಂಥ ಭವ್ಯವಾದ ರಾಮ ಮಂದಿರವನ್ನ ಎಲ್ದೂರಿನ ವಾಸವಿ ದೇವಾಲಯದಲ್ಲಿ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಅಂದ್ರೆ ಸುಮಾರು 7 ದಿನಗಳ ಕಾಲ ಪ್ರದರ್ಶನಕ್ಕೆ ಇಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಇಂಥ ಭವ್ಯವಾದ ರಾಮ ಮಂದಿರವನ್ನು ಕಣ್ತುಂಬ ನೋಡಿ ಬಾಲರಾಮನ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಎಲ್ಲರಲ್ಲೂ ಕೂಡ ನಮ್ಮ ವಾಸವಿ ದೇವಾಲಯದ ವತಿಯಿಂದ ಹಾಗೂ ವಾಸವಿ ಮಹಿಳಾ ಮಂಡಳಿ ವತಿಯಿಂದ ಎಲ್ಲರ ಪರವಾಗಿ ನಾವು ಕೋರ್ತಾ ಇದ್ದೀವಿ. ನೋಡಿ, ಈಗ ಎಲ್ದೂರಲ್ಲಿ ಶ್ರೀರಾಮ ಮಂದಿರದ ಭವ್ಯ ಮಂದಿರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಇದೊಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ಶ್ರೀರಾಮನ ಹೆಣೆಯಲ್ಲಿ 3 ನಾಮಗಳಿರುತ್ತದೆ. 3 ನಾಮ ಅಂದ್ರೆ 111 ಅಂದ್ರೆ 111. ಅಂತಹ 111ನೇ ಪ್ರದರ್ಶನವನ್ನ ನಾವು ಎಲ್ದೂರಲ್ಲಿ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ವಿಶೇಷವಾದ ವಿಜೃಂಭಣೆಯಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಬರ್ಬೇಕು ಅಂತ ಕೋರ್ತಾ ನಮ್ಮ ವಿನಯ್ ಗುರುಜಿಯನ್ನ ನಮ್ಮ ಎಲ್ದೂರಿನ ಎಲ್ಲಾ ವಾಸವಿ ಮಹಿಳಾ ಮಂಡಳಿಯವರು ಎಲ್ಲರೂ ಬಂದಿದ್ದಾರೆ. ಎಲ್ರೂ ಪ್ರೀತಿಯಿಂದ ನಾವು ಆಹ್ವಾನ ನೀಡ್ತಾ ಇದ್ದೀವಿ. ಗುರುಗಳು ಪ್ರೀತಿಯಿಂದ ಬರಮಾಡ್ಕೊಳಕ್ ನಾವು ರೆಡಿ ಇದ್ದೀವಿ. ಗುರುಗಳು ನಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೀವಿ. ಜೈ ಶ್ರೀರಾಮ್. ಈಗ ಅಯೋಧ್ಯೆ ಮಂದಿರ ಮಾದರಿಯನ್ನ ಎಲ್ದೂರು ಗ್ರಾಮದಲ್ಲಿ ಪ್ರದರ್ಶನಕ್ಕೆ ಅಂತ ಹೇಳ್ಬಿಟ್ಟು 13ನೇ ತಾರೀಕಿನಿಂದ 20ನೇ ತಾರೀಕು ತನಕ ಪ್ರದರ್ಶನ ಇರುತ್ತೆ. ನೋಡಿ, ಭವ್ಯವಾದ ರಾಮ ಮಂದಿರ ಒಂದು ಸುವರ್ಣ ಮಂದಿರದ ರೀತಿಯಲ್ಲಿದೆ. ಇಷ್ಟೋ ದಿನಕ್ಕೆ ಅಯೋಧ್ಯೆ ನಮ್ ಕೈಲಿ ಹೋಗಕ್ ಆಗದೇ ಇಲ್ಲಪ್ಪ ಅಂತ ಅನ್ಕೊಂಡವರು ಅದ್ ನೋಡೋದ್ರಿಂದ ನಾವು ಅಯೋಧ್ಯೆಗೆ ಹೋದಷ್ಟೊಂದು ಪುಣ್ಯ ಸಿಗುತ್ತೆ. ಏನಕ್ಕಪ್ಪ ಅಂದ್ರೆ ಇದು 3.5 ವರ್ಷದಿಂದ ಅನುಷ್ಠಾನ ಪ್ರಧಾನವಾಗಿ ಮಾಡ್ಕೊಂಡ ಬಂದಿರೋದು. ನಾವು ಇದು ಪ್ರದಕ್ಷಿಣೆ ಮಾಡಿದ್ರೆ ಅಯೋಧ್ಯೆಯಲ್ಲಿ ಪ್ರದಕ್ಷಿಣೆ ಮಾಡೋಷ್ಟು ಒಂದು ಪುಣ್ಯ ಸಿಗುತ್ತೆ. ಇದೊಂದು ಸೇವಾ ರೂಪದಲ್ಲಿ ಮಾಡಿದೀವಿ. ಇದು ಉಚಿತವಾಗಿರುತ್ತೆ. ದಯವಿಟ್ಟು ಬಂದು ಎಲ್ಲರೂ ಬಂದು ಶ್ರೀರಾಮನ ದರ್ಶನ ಮಾಡ್ಕೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರಲ್ಲೂ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ರಾಮ ಮಂದಿರ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ರಾಮನ ಅವತಾರ ತ್ರೇತಾಯುಗದಲ್ಲಿ ಏನಕ್ಕಾಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿರುತ್ತೆ. ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ. ಏನಕ್ಕೆ ಅಂದ್ರೆ ರಾಮ ಬಂದು ಸೂರ್ಯ ವಂಶವನ್ನಲ್ವಾ, ಸೂರ್ಯ ಸರ್ವರಿಗೂ ಯಾವ ತರ ಸರಿಸಮವಾಗಿ ಬೆಳಕಂತ ಕೊಟ್ಟನೋ ರಾಮನ ಆದರ್ಶ ಗುಣಗಳು ಸಹ ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದೆ ಸರ್ವರು ಸಹ ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದ್ರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸರಿಸಮವಾಗಂತ ಬರ್ತಾ ಇದೆ. ಅದರಿಂದ ಪಾಠ ಕಲಿ ನಮ್ಗೆ ತುಂಬಾ ಇದೆ. ಇದು 3ನೇ ಉದ್ದೇಶ. 4ನೇದು, ಎಷ್ಟೋ ಜನ ಏಜ್ ಇರುತ್ತೆ, ಒಂದು 85-90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ನಮ್ ಕೈಲಿ ಅಯೋಧ್ಯೆಗೆ ಹೋಗಕ್ ಆಗದೇ ಇಲ್ಲಪ್ಪ ಅನ್ಕೊಂಡವ್ರು ಅಟ್ಲೀಸ್ಟ್ ನೋಡೋದ್ರಿಂದ ಒಂದು ಸುವರ್ಣ ಮಂದಿರ ತ್ರೇತಾಯುಗದಲ್ಲಿ ರಾಮನ ಅರಮನೆ ಯಾವ ತರ ಇತ್ತು ಆ ತರ ಒಂದು ಬಾಲರಾಮನ ದರ್ಶನ ಮಾಡ್ಕೋಬಹುದು. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗ್ಲಿ ನಮ್ಮಂತವ್ರಿಗೆ ಆಗ್ಲಿ ಇದ್ ನೋಡಾದ್ಮೇಲೆ ನಾವು ಸಹ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ಎಲ್ಲಾ ಉದ್ದೇಶ ಇಟ್ಕೊಂಡು ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಒಂದು ಭಾಗವಹಿಸಿ. ಇಂಥ ಅವಕಾಶ ಮತ್ತೆ ಜೀವನದಲ್ಲಿ ಎಲ್ಲೂ ಸಿಗಲ್ಲ. ಇದು ರಾಜ್ಯ ಹಾಗೂ రాష్ట్రదాద్యంత ಇದೊಂದೇ నిరంతరವಾಗಿ ప్రదర్శన ಆಗ್ತಾ ಬರ್తా ಇದೆ. మాది ఎల్దూరు గ్రామము. చిన్న పల్లె అయినా కూడా రాజేష్ ప్రెసిడెంట్ గా ఉండి అన్ని కార్యక్రమాలు బాగా నడిపిస్తా ఉన్నాడు. ఇప్పుడు శ్రావణ మాసం పుడతా ఉంది. శ్రావణ మాసం అంటే పండగల సంభ్రమాలు. అది ఇప్పుడు వెంకటరమణ స్వామికి శ్రావణ మాసం అంటే చాలా ప్రీతి. అట్లే మా వెంకటరమణ స్వామి రాముల రూపంలో మా ఊరికి విచ్చేస్తా ఉండారు. దానికోసము అందరూ ఎక్కడికి అయోధ్యకు పోయేకి అందరికీ అనుకూలం లేదు కాబట్టి మా ఊర్లో పెట్టిస్తా ఉండారు. అందరూ వచ్చి దేవుని కృపకు పాత్రలు కావాలని కోరుకుంటా ఉండాము. ನಮ್ದು ಎಲ್ದೂರು ಗ್ರಾಮ, ಶ್ರೀನಿವಾಸಪುರ ತಾಲೂಕು. ನಾವು ಈ ಒಂದು ಅಯೋಧ್ಯೆ ರಾಮನ ನಿರ್ಮಾಣ ಬಾಲರಾಮ ಅವ್ರನ್ನನ್ನು ನಾವು ಆಹ್ವಾನ ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ಇದನ್ನ ನೋಡಿದವರೆಲ್ಲರೂ ಪ್ರತಿಯೊಬ್ಬರು ಬಂದು ನಮ್ಮೂರಿಗೆ ಆ ರಾಮನನ್ನು ನೋಡಿ ಕೃತಾರ್ಥರಾಗಬೇಕೆಂದು ಕೋರುತ್ತೇನೆ. ಹಾಗೂ ನೀವು ನೋಡಿದವರು ಮತ್ತೊಂದು 4 ಜನಕ್ಕೆ ಹೇಳಿ ಅವರನ್ನು ಕರ್ಕೊಂಡು ಬರ್ಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ತಪ್ಪದೆ ಎಲ್ರು ಬರ್ಬೇಕಂದು ಕೋರ್ಕೊಂತೀನಿ. ಅಂದ್ರೆ ನಮ್ಮ ರಾಜೇಶ್ ಪ್ರೆಸಿಡೆಂಟ್ ಅವರು ಹೇಳಿದ್ರು 3 ನಾಮ ಅಂತ. ನಮ್ಗೆ 111 ಬಂದಿದೆ. ನಮ್ಗೆ ತುಂಬಾ ಸಂತೋಷ ಆಯ್ತು. ರಾಮನು 3 ನಾಮ, ವೆಂಕಟರಮಣ ಸ್ವಾಮಿನೂ 3 ನಾಮ. ಅಂದ್ರೆ ನಮ್ಮ ಮೇಲೆ ತುಂಬಾ ಕರುಣೆಯಿಂದ ರಾಮ ಬರ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಯ್ತು.
ಅವ್ರಿಗೂ ಧನ್ಯವಾದಗಳು, ರಾಮನು ಕೂಡ ಧನ್ಯವಾದಗಳು. ಯಾಕೆಂದ್ರೆ 3 ನಾಮ ಇಟ್ಕೊಂಡು ನಮ್ಮೂರಿಗೆ ಹೆಜ್ಜೆ ಮಾಡ್ತಾ ಇದ್ದಾರೆ. ನಮ್ಗೆ ಇದೊಂದು ಅವಕಾಶ ಕೊಟ್ಟಿದ್ದರಿಂದ ನಮ್ಗೆ ವಿನಯ್ ಗುರುಜಿ ಒಂದು ಪಾವನವಾದ ಪುಣ್ಯಕ್ಷೇತ್ರ. ಇಲ್ಲಿಗೆ ಎಲ್ಲರೂ ಬಂದು ಹೋಗ್ಬೇಕು ಅಂತ ಎಲ್ಲರಿಗೂ ಇಚ್ಛೆ ಇರುತ್ತೆ, ಆದರೆ ಎಲ್ಲರಿಗೂ ಇಲ್ಲಿ ಬಂದು ಹೋಗಕ್ಕೆ ಆಗಲ್ಲ. ಆದ್ರಿಂದ ಈಗ ಅಯೋಧ್ಯೆ ರಾಮ ಮಂದಿರ ಎಲ್ಲ ಊರುಗಳಿಗೂ ಬಂದು ರಾಮನೇ ಬಂದು ದರ್ಶನ ಕೊಡ್ತಾ ಇದ್ದಾರೆ. ಈ ಮಂದಿರ ತುಂಬಾ ಚೆನ್ನಾಗಿದೆ. ಆ ಅಯೋಧ್ಯೆ ರಾಮನನ್ನ ದರ್ಶನ ಮಾಡ್ದಂಗೆ ಇದೆ. ಇದು ಎಲ್ಲರ ನಮ್ಮ ಸುಕೃತ. ಅಲ್ಲಿಗೆ ಹೋಗ್ದಿರೋ ಇರೋರು ಇಲ್ಲಿ ಬಂದು ದರ್ಶನ ಮಾಡ್ಕೋಬೋದು. ಇಂತಹ ಅವಕಾಶವನ್ನು ಬಳಸಿಕೊಳ್ಳಲು ಕೋರ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ.